ನೆಕ್ಸ್ಟ್ ಟಾಪಿಕ್ಕು ನಾರ್ಮಲೈಸೇಷನ್ ಆಫ್ ಡೇಟಾಬೇಸ್. ಇದು ನಿಮಗೆ ಚಾಪ್ಟರ್ 4 ಡೇಟಾಬೇಸ್ ಡಿಸೈನ್ ಅಂತ ಇದೆ. ಚಾಪ್ಟರ್ 4 ನೀವು ಡೇಟಾಬೇಸ್ ಡಿಸೈನು, ಅದರಲ್ಲಿ ನಾರ್ಮಲೈಸೇಷನ್ ಅಂತ ಇದೆ. ಸಿಲೆಬಸ್ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಅದು ಶೇರ್ ಮಾಡಿದ್ದೀನಿ ಸಿಲೆಬಸ್ಸು. ಫಸ್ಟ್ ನಾರ್ಮಲ್ ಫಾರ್ಮ್, ಸೆಕೆಂಡ್ ನಾರ್ಮಲ್ ಫಾರ್ಮ್, ಥರ್ಡ್ ನಾರ್ಮಲ್ ಫಾರ್ಮ್, ಬಾಯ್ಸ್ ಕಾರ್ಡ್ ನಾರ್ಮಲ್ ಫಾರ್ಮ್ ಅಂತ ಇಷ್ಟು ಟೈಪ್ಸ್ ಇದೆ ನಾರ್ಮಲೈಸೇಷನಲ್ಲಿ. ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಮತ್ತು ನಾರ್ಮಲೈಸೇಷನಲ್ಲಿ ಕೆಲವೊಂದು ಔಟ್ ಆಫ್ ಸಿಲೆಬಸ್ ಕೇಳಿದ್ದಾರೆ ಎಕ್ಸಾಮಲ್ಲಿ ಕ್ವೆಶನ್ಸು. ದಟ್ ಈಸ್ ಅನಾಮಲೀಸ್. ಯಾವುದೋ ಇಯರ್ ಒಂದೇ ಇರೋದು ಕ್ವೆಶನ್ ಪೇಪರ್ ರೆಫರ್ ಮಾಡಿ, ಅಥವಾ ನಾನು ಅದು ಶೇರ್ ಮಾಡ್ತೀನಿ. ಅಲ್ಲಿ ಈ ಅನಾಮಲಿ ಬಗ್ಗೆ ಕೇಳಿದ್ದಾರೆ. ಅನಾಮಲಿ ಔಟ್ ಆಫ್ ಸಿಲೆಬಸ್ಸು, ಬಟ್ ನಾರ್ಮಲೈಸೇಷನ್ ಮಾಡಿದಾಗ ಅದು ಹೇಳಲೇಬೇಕು. ಸೊ ಅದರಿಂದ ನಿಮಗೆ ಅದು ಮೆನ್ಷನ್ ಮಾಡಿದ್ದಾರೆ. ಅದನ್ನು ನೋಡೋಣ. ಡೇಟಾಬೇಸ್ ನಾರ್ಮಲೈಸೇಷನ್ ಈಸ್ ಎ ಟೆಕ್ನಿಕ್ ಆಫ್ ಆರ್ಗನೈಸಿಂಗ್ ದಿ ಡೇಟಾ ಇನ್ ದಿ ಡೇಟಾಬೇಸ್. ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಅಪ್ರೋಚ್. ನಾನು ಇದನ್ನು studytonight.com ಈ ವೆಬ್ಸೈಟಿಂದ ತಗೊಂಡಿದ್ದೀನಿ. ಇಟ್ ಈಸ್ ಎ ಟೆಕ್ನಿಕ್ ಆಫ್ ಆರ್ಗನೈಸಿಂಗ್ ದಿ ಡೇಟಾ ಇನ್ ದಿ ಡೇಟಾಬೇಸ್. ಡೇಟಾಬೇಸ್ ಅಂದರೆ ಹೇಗಿರುತ್ತೆ, ಟೇಬಲ್ ಅಂದರೆ ಹೇಗಿರುತ್ತೆ, ಅದರಲ್ಲಿ ಡೇಟಾ ಯಾವ ರೀತಿ ಆರ್ಗನೈಸ್ ಆಗಿರುತ್ತೆ ಅನ್ನೋದನ್ನ ನೀವು ಲಾಸ್ಟ್ 2 ಚಾಪ್ಟರ್ಸ್ ಆಗಿದೆಯಲ್ಲ ವಿಡಿಯೋದಲ್ಲಿ, ದಟ್ ಈಸ್ MS ಆಕ್ಸೆಸ್ ಅಂತ ಚಾಪ್ಟರ್ 5, ಚಾಪ್ಟರ್ 6 SQL, ಅದರಲ್ಲಿ ಒರಾಕಲ್ ಎಕ್ಸಾಂಪಲ್ ತಗೊಂಡು ಹೇಳಿದ್ದೀನಿ. ಅದರಲ್ಲಿ ನೋಡಿದ್ದೀರ, ನಿಮಗೊಂದು ಐಡಿಯಾ ಇದೆ ಡೇಟಾಬೇಸ್ DBMS ಸಾಫ್ಟ್ವೇರ್ ಅಂದರೆ ಹೇಗಿರುತ್ತೆ, ಅಲ್ಲಿ ಟೇಬಲ್ಸ್ ಹೇಗೆ ಅರೇಂಜ್ ಆಗಿರುತ್ತೆ ಅಂತ. ಡೇಟಾಬೇಸ್ ನಾರ್ಮಲೈಸೇಷನ್ ಅಂತಂದರೆ ಸ್ಪ್ಲಿಟ್ಟಿಂಗ್ ದಿ ಟೇಬಲ್ ಆರ್ ಡಿಕಂಪೋಸಿಂಗ್ ದಿ ಟೇಬಲ್. ಇಲ್ಲಿ ಸೆಕೆಂಡ್ ಲೈನಲ್ಲಿ ಒಂದು ವರ್ಡ್ ಇದೆ ನೋಡಿ, ಡಿಕಂಪೋಸಿಂಗ್ ಟೇಬಲ್ಸ್ ಟು ಎಲಿಮಿನೇಟ್ ಡೇಟಾ ರಿಡಂಡೆನ್ಸಿ ಆರ್ ರಿಪಿಟೇಷನ್. ಬ್ರ್ಯಾಕೆಟಲ್ಲೇ ಕೊಟ್ಟಿದ್ದಾರೆ ನೋಡಿ. ಡೇಟಾ ರಿಡಂಡೆನ್ಸಿ ಅಂದರೆ ಏನು, ಅದು 1 ಮಾರ್ಕ್ ಕೇಳ್ಬೋದು. ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್, ಡಿಸಡ್ವಾಂಟೇಜಸ್ ಆಫ್ ಫೈಲ್ ಪ್ರಾಸೆಸಿಂಗ್ ಸಿಸ್ಟಮ್ ಅಂತ ಒಂದು ಟಾಪಿಕ್ ಇದೆ, ಅದಕ್ಕೆ. ಮತ್ತು ಅಡ್ವಾಂಟೇಜಸ್ ಆಫ್ DBMS, ಅದರಲ್ಲಿ ನೋ ಡೇಟಾ ರಿಡಂಡೆನ್ಸಿ ಅಂತ ಬರೀತೀರಾ. ಡಿಸಡ್ವಾಂಟೇಜಸ್ ಆಫ್ ಫೈಲ್ ಪ್ರಾಸೆಸಿಂಗಲ್ಲಿ ಡೇಟಾ ರಿಡಂಡೆನ್ಸಿ ಅನ್ನೋದು ಒಂದು ಪಾಯಿಂಟ್ ಆಗ್ತೀರ. 2 ಕಡೆನೂ ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಡೇಟಾ ರಿಡಂಡೆನ್ಸಿ ಅಂದರೆ ರಿಪಿಟೇಷನ್, ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಆ ಡೇಟಾ, ಅವಶ್ಯಕತೆನೇ ಇಲ್ಲ. ಈಗ ನೀವು CS ಸ್ಟೂಡೆಂಟ್ಸ್ದೆಲ್ಲ ಒಂದು ಟೇಬಲಲ್ಲಿ ಡೇಟಾ ಸ್ಟೋರ್ ಮಾಡ್ತಾ ಇದ್ದೀವಿ, ಹೊಸದಾಗಿ ಅಡ್ಮಿಷನ್ ಆಗಿದ್ದೀರಾ. ಸಬ್ಜೆಕ್ಟ್ ಅಂತ ಹಾಕ್ಬಿಟ್ಟು ಪ್ರತಿಯೊಬ್ಬರಿಗೂ ಕಂಪ್ಯೂಟರ್ ಸೈನ್ಸ್ ಅಂತ ಹಾಕ್ತಾ ಇದ್ರೆ ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಡೇಟಾ ರಿಡಂಡೆನ್ಸಿ. ಈಗ 100 ಮೆಂಬರ್ಸ್ ಇದ್ದೀರಾ ನೀವು ಕಾಲೇಜಲ್ಲೇ 3 ಇಯರ್ಸಿಂದ. ಪ್ರತಿಯೊಬ್ಬರಿಗೂ ನಾನು 100 ಟೈಮ್ಸ್ CS ಕಂಪ್ಯೂಟರ್ ಸೈನ್ಸ್ ಅಂತ ಟೈಪ್ ಮಾಡ್ಕೋತಾ ಹೋಗಬೇಕು. ಇನ್ಸರ್ಟ್ ಕಮಾಂಡಲ್ಲಿ ಅಥವಾ MS ಆಕ್ಸೆಸ್ ಯೂಸ್ ಮಾಡಿದ್ರೆ ಅದರಲ್ಲಿ 100 ಟೈಮ್ಸು ಕಂಪ್ಯೂಟರ್ ಸೈನ್ಸ್ ಅಂತ ಟೈಪ್ ಮಾಡೋ ಬದಲಾಗಿ ಆ ಕಂಪ್ಯೂಟರ್ ಸೈನ್ಸ್ ಅನ್ನೋ ಒಂದು ಕಾಲಮ್ನ, ಅಥವಾ ಎಷ್ಟು ಸಬ್ಜೆಕ್ಟ್ಸ್ ಇದೆ ನಿಮಗೆ ಕಾಲೇಜಲ್ಲಿ ಅದಷ್ಟು ಸಬ್ಜೆಕ್ಟ್ಸ್ನ ಒಂದು ಸೆಪ್ರೇಟ್ ಟೇಬಲಲ್ಲಿಟ್ಟು ಸ್ಟೂಡೆಂಟ್ ಡೀಟೇಲ್ಸು, ನಿಮ್ಮ ಪ್ರೀವಿಯಸ್ ಇಯರ್ ರೆಕಾರ್ಡ್ಸ್, ಮಾರ್ಕ್ ರೆಕಾರ್ಡ್ಸು, ನಿಮ್ಮದು ಕ್ಯಾಸ್ಟು, ಈ ಥರ ಡೀಟೇಲ್ಸ್ ಎಲ್ಲ ಒಂದು ಟೇಬಲಲ್ಲಿ ಇಟ್ಕೊಂಡು 2 ಟೇಬಲ್ಲು ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಮಾಡೋಕ್ಕೆ ನೀವು ಎಷ್ಟೊಂದು ಕ್ವೆರೀಸ್ ನೋಡಿದ್ದೀರಾ, ಜಾಯಿನ್ಸು, ಸೆಟ್ ಆಪ್ರೇಷನ್ಸ್ ಅಂತ. ಲೆಫ್ಟ್ ಸೈಡಲ್ಲಿ ಒಂದು ಟೇಬಲ್ಲು, ರೈಟ್ ಸೈಡ್ ಒಂದು ಟೇಬಲ್ಲು, ಎರಡನ್ನೂ ಒಂದು ಕಾಮನ್ ಕಾಲಮ್ ಮೇಲೆ ಜಾಯಿನ್ ಮಾಡೋದು. ಈ ರೀತಿ ಮಾಡಿಕೊಂಡಾಗ ಅಷ್ಟು 100 ಟೈಮ್ಸು ನಾನು ಕಂಪ್ಯೂಟರ್ ಸೈನ್ಸ್ ಅಂತ ಟೈಪ್ ಮಾಡೋದು ಅವಾಯ್ಡ್ ಮಾಡ್ಕೋಬೋದು. ದಟ್ ಈಸ್ ದಿ ಪರ್ಪಸ್. ಆ ರೀತಿ ಮಾಡೋದಕ್ಕೆ ಡೇಟಾ ನಾರ್ಮಲೈಸೇಷನ್ ಅಂತ ಹೇಳ್ತಾರೆ. Normalization is a systematic approach of decomposing tables to eliminate data redundancy or repetition. Eliminate ಅಂದರೆ ರಿಮೂವ್ ಮಾಡೋದು, ತೆಗ್ದಾಕೋದು. ಏನನ್ನ ತೆಗ್ದಾಕಬೇಕು, 100 ಟೈಮ್ಸು
ಕಂಪ್ಯೂಟರ್ ಸೈನ್ಸ್ ಅಂತ ಟೈಪ್ ಮಾಡೋದನ್ನ ಅವಾಯ್ಡ್ ಮಾಡ್ಕೋಬೇಕು. ಈಗ 500 ಸ್ಟೂಡೆಂಟ್ಸ್ ಇದ್ದರು ಯಾವುದೋ ಕಾಲೇಜಲ್ಲಿ CS, 1000 ಸ್ಟೂಡೆಂಟ್ಸ್ ಇದ್ದರು, 1000 ಟೈಮ್ಸು ಟೈಪ್ ಮಾಡ್ತಾ ಕೂತ್ಕೊಂಡ್ರೆ ಇಟ್ ಕ್ರಿಯೇಟ್ಸ್ ಡೇಟಾ ರಿಡಂಡೆನ್ಸಿ. ಆ್ಯಂಡ್ ಅನ್ಡಿಸೈರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಇನ್ಸರ್ಷನ್, ಅಪ್ಡೇಷನ್ ಆ್ಯಂಡ್ ಡಿಲೀಷನ್ ಅನಾಮಲೀಸ್. ಡೇಟಾ ರಿಡಂಡೆನ್ಸಿ ಅವಾಯ್ಡ್ ಮಾಡಿಕೊಂಡು ಇನ್ಸರ್ಷನ್, ಅಪ್ಡೇಟ್ ಆ್ಯಂಡ್ ಡಿಲೀಷನ್ ಅನಾಮಲೀಸು ಯಾವುದು ಅವಶ್ಯಕತೆ ಇಲ್ವೋ ಆ ರೀತಿ ಅನಾಮಲೀಸ್ ಎಲಿಮಿನೇಟ್ ಮಾಡೋದು, ರಿಮೂವ್ ಮಾಡೋದೇ ನಾರ್ಮಲೈಸೇಷನ್. ಅಂದರೆ ನಾರ್ಮಲ್ ಅಂದರೆ ಒಂದು ನಾರ್ಮಲ್ ಸ್ಟೇಜ್ಗೆ ನಿಮ್ಮ ಡೇಟಾಬೇಸ್ನ ತಗೊಬರೋ ಅಂಥದ್ದು ಅಂತ. ಇಟ್ಸ್ ಎ ಮಲ್ಟಿ ಸ್ಟೆಪ್ ಪ್ರಾಸೆಸ್ ದಟ್ ಪುಟ್ಸ್ ಡೇಟಾ ಇನ್ ಟು ಟ್ಯಾಬ್ಯುಲರ್ ಫಾರ್ಮ್, ರಿಮೂವಿಂಗ್ ಡ್ಯೂಪ್ಲಿಕೇಟೆಡ್ ಡೇಟಾ ಫ್ರಮ್ ದಿ ರಿಲೇಷನಲ್ ಟೇಬಲ್ಸ್. ಮೇನ್ಲಿ 2 ಪರ್ಪಸಸ್ಗೆ ಯೂಸ್ ಮಾಡ್ತೀವಿ ನಾರ್ಮಲೈಸೇಷನ್: ಎಲಿಮಿನೇಟಿಂಗ್ ರಿಡಂಡೆಂಟ್ ಡೇಟಾ, ರಿಪೀಟೆಡ್ ಡೇಟಾ ಆರ್ ಯೂಸ್ಲೆಸ್ ಡೇಟಾ. 100 ಟೈಮ್ಸು 100 ಮೆಂಬರ್ಸ್ಗೆ ನಾನು CS ಅಂತ ಟೈಪ್ ಮಾಡೋದು ಇಟ್ಸ್ ಎ ಯೂಸ್ಲೆಸ್ ಡೇಟಾ, ಅವಶ್ಯಕತೆ ಇಲ್ಲ ನನಗೆ. ಸೊ ಅದನ್ನು ತೆಗ್ದಾಕಿ ಅದನ್ನು ಸಿಂಪ್ಲಿಫೈ ಮಾಡಿ ಇಟ್ಕೊಳ್ಳೋದೇ ನಾರ್ಮಲೈಸೇಷನ್. ಇಲ್ಲಿ ಅನಾಮಲೀಸ್ ನೋಡ್ಕೊಳ್ಳೋಣ, ಯಾಕಂದರೆ ಅದು ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ಟೇಬಲ್ಲು. ಪ್ರಾಬ್ಲಮ್ಸ್ ವಿತೌಟ್ ನಾರ್ಮಲೈಸೇಷನ್ ನೋಡಿ, ಇದೇ ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ರೋಲ್ ನಂಬರ್, ನೇಮ್, ಬ್ರಾಂಚ್, HOD, ಆಫೀಸ್ ಟೆಲಿಫೋನ್ ನಂಬರ್, ಇದಿಷ್ಟು ಒಂದು ಆಫೀಸ್ ಡೇಟಾಬೇಸಲ್ಲಿ ಸ್ಟೋರ್ ಮಾಡಿದ್ದಾರೆ, ಕಾಲೇಜ್ ಆಫೀಸ್ ಡೇಟಾಬೇಸಲ್ಲಿ. HOD ನೇಮು ಕಂಪ್ಯೂಟರ್ ಸೈನ್ಸ್, CSC ಆ್ಯಂಡ್ ಇಂಜಿನಿಯರಿಂಗ್ಗೆ ಮಿಸ್ಟರ್ X, ಇವರು HOD. ಆ CSC ಬ್ರಾಂಚ್ಗೆ ಒಂದು 500 ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ಬೋದು. ಆಗ 500 ಟೈಮ್ಸು CSC ಅಂತಲೇ ಟೈಪ್ ಮಾಡಿಕೊಂಡು 500 ಟೈಮ್ಸು ಮಿಸ್ಟರ್ X ಅಂತ ಟೈಪ್ ಮಾಡಿ ಅದೇ 500 ಟೈಮ್ಸು ಆಫೀಸ್ ಟೆಲಿಫೋನ್ ನಂಬರೂ ಟೈಪ್ ಮಾಡಬೇಕಾಗತ್ತೆ ಫಾರ್ ಈಚ್ ಸ್ಟೂಡೆಂಟ್. ಆದರೆ ಸ್ಟೂಡೆಂಟ್ ನೇಮು, ರೋಲ್ ನಂಬರು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಸ್ಟೂಡೆಂಟ್ ನೋಡಿ A.Con, B.Con, C.Con, D.Con ಅಂತ ಇದೆ, ನೇಮ್ಸ್ ಡಿಫ್ರೆಂಟ್ ಇದೆ. ರೋಲ್ ನಂಬರು ಈಚ್ ಸ್ಟೂಡೆಂಟ್ಗೆ ಡಿಫ್ರೆಂಟಾಗಿ ಕೊಡಬೇಕು, ದಟ್ ಈಸ್ ಓಕೆ. ಬಟ್ ರಿಪೀಟೆಡ್ ಆಗೋ ಡೇಟಾ ಯಾವುದು? ಬ್ರಾಂಚ್ ನೇಮು ಅದೇ ಟೈಪ್ ಮಾಡಬೇಕು, HOD ನೇಮು ಅದೇ ಟೈಪ್ ಮಾಡಬೇಕು, ಆಫೀಸ್ ಟೆಲಿಫೋನ್ ನಂಬರು ಅದೇ ಟೈಪ್ ಮಾಡಬೇಕು. ಸೊ ಇದನ್ನು ಡೇಟಾ ರಿಡಂಡೆನ್ಸಿ ಅಂತ ಹೇಳೋದು. ಅದನ್ನೇ ಇಲ್ಲಿ ಡೆಫಿನಿಷನ್ ಕೊಟ್ಟಿದ್ದಾರೆ, ನೀವು ಸ್ಟಡಿ ಟು ನೈಟ್ ಆ ವೆಬ್ಸೈಟಲ್ಲಿ ಓದ್ಕೋಬೋದು. ಈಗ ಇದು ನೋಡೋಣ, ಇನ್ಸರ್ಷನ್ ಅನಾಮಲಿ. ಸಪೋಸ್ ವಿತ್ ರೆಸ್ಪೆಕ್ಟ್ ಟು ದಟ್ ಟೇಬಲ್ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು. ಸಪೋಸ್ ಫಾರ್ ಎ ನ್ಯೂ ಅಡ್ಮಿಷನ್, ಅಂಟಿಲ್ ಆ್ಯಂಡ್ ಅನ್ಲೆಸ್ ಎ ಸ್ಟೂಡೆಂಟ್ಸ್ ಆಪ್ಟ್ಸ್ ಫಾರ್ ಎ ಬ್ರಾಂಚ್, ಡೇಟಾ ಆಫ್ ದಿ ಸ್ಟೂಡೆಂಟ್ ಕೆನಾಟ್ ಬಿ ಇನ್ಸರ್ಟೆಡ್, ಆರ್ ಎಲ್ಸ್ ವಿ ವಿಲ್ ಹ್ಯಾವ್ ಟು ಸೆಟ್ ದಿ ಬ್ರಾಂಚ್ ಇನ್ಫಾರ್ಮೇಷನ್ ಆಸ್ null. Also, we have to insert data of 100 students of same branch, then the branch information will be repeated for all those 100 students. ಸೇಮ್ ಬ್ರಾಂಚ್ಗೆ ಇದೇ ನಾನು ಆಗಲೇ ಹೇಳಿದ್ದು, 100 ಸ್ಟೂಡೆಂಟ್ಸು ಜಾಯ್ನ್ ಆಗಿದ್ದಾರೆ. ಬ್ರಾಂಚ್ ಇನ್ಫಾರ್ಮೇಷನ್ನು 100 ಸ್ಟೂಡೆಂಟ್ಸ್ಗೂ 100 ಟೈಮ್ಸ್ ರಿಪಿಟೇಷನ್ ಆಯಿತು. ಹೊರಾಕಲ್ಲಾದರೆ ನೀವು ನೋಡಿದ್ದೀರಾ, ಇನ್ಸರ್ಟ್ ಕಮ್ಯಾಂಡ್ ಕಲ್ತಿದ್ದೀರಾ, 100 ಟೈಮ್ಸು ನಾನು ಆ ಇನ್ಸರ್ಟ್ ಕಮ್ಯಾಂಡ್ ಟೈಪ್ ಮಾಡಬೇಕು. ಇಮ್ಯಾಜಿನ್ 500, 1000 ಸ್ಟೂಡೆಂಟ್ಸ್ ಅಡ್ಮಿಷನ್ ಆದರೆ ಅಷ್ಟೂ ಟೈಮ್ಸು ನಾನು ಹೊರಾಕಲ್ಲಲ್ಲಿ ಟೈಪ್ ಮಾಡಿ ಸ್ಟೂಡೆಂಟ್ ಡೀಟೇಲ್ಸ್ ಅಡ್ಮಿಷನ್ ಆಗಿರೋರ್ದು ಇಟ್ಕೋಬೇಕು. ದಟ್ ಕಾಸಸ್ ಇನ್ಸರ್ಷನ್ ಅನಾಮಲಿ. ಇನ್ನೊಂದು ಮೇಲ್ಗಡೆ ಒಂದು ಎಕ್ಸಾಂಪಲ್ ಇದೆ. ಫಾರ್ ಎ ನ್ಯೂ ಅಡ್ಮಿಷನ್, ಅಂಟಿಲ್ ಆ್ಯಂಡ್ ಅನ್ಲೆಸ್ ಎ ಸ್ಟೂಡೆಂಟ್ಸ್ ಆಪ್ಟ್ಸ್ ಫಾರ್ ಎ ಬ್ರಾಂಚ್. CSCನೇ ತಗೊಳ್ತಾರೆ ಅಂತಿಲ್ಲ, ಮೆಕ್ಯಾನಿಕಲ್ ತಗೋಬೋದು, ಬೇರೆ ಯಾವುದೋ ಒಂದು ಬ್ರ್ಯಾಂಚ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸೈಡ್ ಹೋಗ್ಬೋದು, ಯಾವುದೋ ಒಂದು ಬಯೋಟೆಕ್ ಹೋಗ್ಬೋದು, ಈ ರೀತಿ ಆಪ್ಟ್ ಮಾಡ್ಕೋಬೋದು ಸ್ಟೂಡೆಂಟು. ಈ CSC ಅನ್ನೋದನ್ನ ಆಪ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಡೇಟಾ ಆಫ್ ದಿ ಸ್ಟೂಡೆಂಟ್ ಕೆನಾಟ್ ಬಿ ಇನ್ಸರ್ಟೆಡ್, ಇಲ್ಲಿಗೆ ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಆರ್ ಎಲ್ಸ್ ವಿ ವಿಲ್ ಹ್ಯಾವ್ ಟು ಸೆಟ್ ದಿ ಬ್ರಾಂಚ್ ಇನ್ಫಾರ್ಮೇಷನ್ ಆಸ್ ನಲ್. ಬ್ರಾಂಚ್ ಇನ್ಫಾರ್ಮೇಷನ್ ಇದನ್ನು ನಲ್ ಹಾಕಿ ಆ ಬ್ರಾಂಚ್ ಇನ್ಫಾರ್ಮೇಷನ್ ಪ್ಲೇಸಲ್ಲಿ ಬೇರೆ ಸಬ್ಜೆಕ್ಟ್ ಹಾಕಬೇಕು. ಈ 2 ಎಕ್ಸಾಂಪಲ್ ಇದೆ, ನಿಮಗೆ ಕಂಫರ್ಟೇಬಲ್ಲು. 100 ಸ್ಟೂಡೆಂಟ್ಸು ಡಿಫ್ರೆಂಟ್ ನೇಮ್ಸ್ ಇರುತ್ತೆ. ಡಿಫ್ರೆಂಟ್ ನೇಮ್ ಇಲ್ಲ, ರಿಪೀಟೆಡ್ ನೇಮ್ ಇದೆ ಅಂದರೂ ರೋಲ್ ನಂಬರ್ ಆದರೂ ಡಿಫ್ರೆಂಟ್ ಆಗಿರುತ್ತೆ.
ಆದರೆ ರಿಪೀಟೇಷನ್ನು ಬ್ರಾಂಚ್ ನೇಮ್, HOD ನೇಮ್, ಆಫೀಸ್ ಟೆಲಿಫೋನ್ ನಂಬರ್. ಸೊ ಇಟ್ ಕಾಸಸ್ ಇನ್ಸರ್ಷನ್ ಅನಾಮಲಿ. 100 ಟೈಮ್ಸು ರಿಪೀಟೆಡ್ ಆಗಿ ನಾನು ಇನ್ಸರ್ಟ್ ಕಮಾಂಡ್ ಯೂಸ್ ಮಾಡಬೇಕಾಗತ್ತೆ. ಸೊ ಅದೊಂದು ಡಿಸಡ್ವಾಂಟೇಜ್. ಅಪ್ಡೇಷನ್ ನೋಡಿದ್ದೀರಾ ಅಪ್ಡೇಟ್ ಕಮಾಂಡಿಂದ. ವಾಟ್ ಇಫ್ ಮಿಸ್ಟರ್ ಎಕ್ಸ್ ಲೀವ್ಸ್ ದಿ ಕಾಲೇಜ್ ಆರ್ ಈಸ್ ನೋ ಲಾಂಗರ್ ದಿ HOD ಆಫ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್. ಅಡ್ಮಿಷನ್ ಆಗ್ತಾ ಇದೆ, ಎಲ್ಲದರಲ್ಲೂ ಮಿಸ್ಟರ್ ಎಕ್ಸು HOD ಅಂತ ಎಂಟ್ರಿ ಆಗ್ತಿದೆ ಎಲ್ಲ ಟೇಬಲ್ಸಲ್ಲೂ. ಅದೇ ಟೈಮಲ್ಲಿ ಅವರು ಜಾಬ್ ಕ್ವಿಟ್ ಮಾಡ್ತಾರೆ, ಅಥವಾ ಅವರಲ್ಲಿ ಇಲ್ಲದೇ ಇರ್ಬೋದು, ಆ ಡಿಪಾರ್ಟ್ಮೆಂಟ್ಗೆ ಹೊಸೊಬ್ಬರು ಅಪಾಯಿಂಟ್ ಆಗ್ಬೋದು. ಇನ್ ದಟ್ ಕೇಸ್ ಆಲ್ ದಿ ಸ್ಟೂಡೆಂಟ್ ರೆಕಾರ್ಡ್ಸ್ ವಿಲ್ ಹ್ಯಾವ್ ಟು ಬಿ ಅಪ್ಡೇಟೆಡ್. ಆ 100 ಸ್ಟೂಡೆಂಟ್ಸ್ ರೆಕಾರ್ಡಲ್ಲೂ ಆ ಹೊಸದಾಗಿ ಯಾರೋ ಮಿಸ್ಟರ್ ವೈ ಅಂತ ಬರ್ತಾರೆ ಅಂದ್ಕೊಳ್ಳಿ, ಆ ಮಿಸ್ಟರ್ ವೈ ಅನ್ನೋ ನೇಮ್ನ 100 ಟೈಮ್ಸು ಮತ್ತೆ ಟೈಪ್ ಮಾಡಬೇಕು. ಆ್ಯಂಡ್ ಇಫ್ ಬೈ ಮಿಸ್ಟೇಕ್ ವಿ ಮಿಸ್ ಎನಿ ರೆಕಾರ್ಡ್ ಇಟ್ ವಿಲ್ ಲೀಡ್ ಟು ಡೇಟಾ ಇನ್ಕನ್ಸಿಸ್ಟೆನ್ಸಿ. ಯಾವುದೋ ಒಂದರಲ್ಲಿ ಮಿಸ್ಟರ್ ಎಕ್ಸ್ ಅಂತಲೇ ಬಿಟ್ಟು 100-500 ಸ್ಟೂಡೆಂಟ್ಸ್ಗೆ ಟೈಪ್ ಮಾಡಬೇಕಾದ್ರೆ, ಎಂಟ್ರಿ ಮಾಡಬೇಕಾದ್ರೆ ತಪ್ಪಾಗೇ ಆಗುತ್ತೆ. ಯಾವುದೋ ಒಂದರಲ್ಲಿ ಮಿಸ್ಟರ್ ವೈ ಅಂತ ಎಕ್ಸ್ ಅಂತ ಉಳ್ಕೊಬಿಡ್ತು, ಇನ್ನೆಲ್ಲ ಮಿಸ್ಟರ್ ವೈ ಆಯಿತು. ಸೊ ಸರಿಯಾಗಿ ಅಪ್ಡೇಷನ್ ಆಗಲಿಲ್ಲ. ಸೊ ಇಟ್ ಲೀಡ್ಸ್ ಟು ಅಪ್ಡೇಷನ್ ಅನಾಮಲಿ. ಡಿಲೀಷನ್ ಅನಾಮಲಿ. In our student table, 2 different informations are kept together, student information and branch information. ನೋಡ್ಕೊಳ್ಳಿ, ಈ ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಮತ್ತು ಬ್ರಾಂಚ್ ಇನ್ಫಾರ್ಮೇಷನ್ ಆರ್ ಕೆಪ್ಟ್ ಟುಗೆದರ್. ಸ್ಟೂಡೆಂಟ್ ಇನ್ಫಾರ್ಮೇಷನ್ ends at the end of the academic year. If student records are deleted, we will also lose the branch information. ಎಲ್ಲೂ ಇಟ್ಟಿಲ್ಲ ಇನ್ಫಾರ್ಮೇಷನ್ನು, ಸೆಪ್ರೇಟ್ ಒಂದು ಟೇಬಲಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ನು, ಬ್ರಾಂಚ್ ಇನ್ಫಾರ್ಮೇಷನ್ ಇಟ್ಟಿದ್ದಾರೆ ಇದೇ ಟೇಬಲ್, ಸ್ಟೂಡೆಂಟ್ ಟೇಬಲಲ್ಲಿ. ಇನ್ನೆಲ್ಲೂ ಮೇಂಟೈನೇ ಮಾಡಿಲ್ಲ ಟೇಬಲ್ಲು, ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಮಾತ್ರ ಮೇಂಟೈನ್ ಮಾಡಿದ್ದಾರೆ. ಇದಕ್ಕೆ ಇದೊಂದೇ ಟೇಬಲ್ ಇದೆ, ಇದೊಂದೇ ಟೇಬಲಲ್ಲಿ ಆ ಡಿಪಾರ್ಟ್ಮೆಂಟ್ದು ಟೆಲಿಫೋನ್ ನಂಬರು, HOD ನೇಮು ಮತ್ತು ಸ್ಟೂಡೆಂಟ್ ಡೀಟೇಲ್ಗಳಿದ್ದಾವೆ. ಫೈನಲ್ ಇಯರ್ ಮುಗೀತು, ಕ್ವಿಟ್ ಮಾಡಿದ್ರು ಕಾಲೇಜು ಸ್ಟೂಡೆಂಟ್ಸು, ಎಲ್ಲರೂ ಕ್ಲೋಸ್ ಆದಾಗ ಆ ಟೇಬಲ್ ಅವಶ್ಯಕತೆ ಇಲ್ಲ, ಹೊಸ ಟೇಬಲ್ ಹಾಕಬೇಕು ಹೊಸ ಅಡ್ಮಿಷನ್ ಆಗಿರೋರಿಗೆ. ಸೊ ಆಗ ಅದ್ರ ಕನೆಕ್ಟೆಡ್ ಬ್ರಾಂಚ್ ಇನ್ಫಾರ್ಮೇಷನ್ ಹಾಗೇ ಇರುತ್ತೆ. ಹೊಸ ಸ್ಟೂಡೆಂಟ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಹೋಗಿ ಹೊಸೊಬ್ಬರು ಅಡ್ಮಿಷನ್ ಆದ್ರೂ ಅದು ಹಾಗೇ ಇರುತ್ತೆ. ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ಮಾತ್ರ, HOD ನೇಮು, ಡಿಪಾರ್ಟ್ಮೆಂಟ್ ನೇಮು ಆ್ಯಂಡ್ ದೆನ್ ಆಫೀಸ್ ಅಥವಾ ಡಿಪಾರ್ಟ್ಮೆಂಟ್ ಫೋನ್ ನಂಬರ್ ಹಾಗೇ ಇರುತ್ತೆ. ಬಟ್ ಈ ಟೇಬಲ್ ಕ್ಲೋಸ್ ಮಾಡಿದಾಗ ಅದೇನು ಟೈಪ್ ಮಾಡಿದ್ರೋ ಆ ಬ್ರಾಂಚ್ ಇನ್ಫಾರ್ಮೇಷನ್ ಅದಷ್ಟು ಹೊರಟೋಗುತ್ತೆ. ಹೊಸದಾಗಿ ಮತ್ತೆ ಟೇಬಲ್ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಇನ್ಯಾರೋ 100 ಸ್ಟೂಡೆಂಟ್ಸ್ ಅಡ್ಮಿಷನ್ ಆದರೆ ಅವ್ರಿಗೆ 100 ಟೈಮ್ಸು ಎಂಟ್ರಿ ಮಾಡ್ಕೋಬೇಕು. ದಿಸ್ ಈಸ್ ಡಿಲೀಷನ್ ಅನಾಮಲಿ. ಡಿಲೀಟ್ ಮಾಡಿಬಿಟ್ರು, ಕ್ವಿಟ್ ಮಾಡಿದ್ರು ಕಾಲೇಜು ಅಥವಾ ಅಕಾಡೆಮಿಕ್ ಇಯರ್ ಎಂಡ್ ಆಯಿತು, ಮುಗೀತು ಫೈನಲ್ ಇಯರು, ಡಿಲೀಟ್ ಮಾಡಬೇಕು ಟೇಬಲ್ಲು. ಬ್ರಾಂಚ್ ಇನ್ಫಾರ್ಮೇಷನ್ ಇದೊಂದೇ ಕಡೆ ಇದೆ. ಸೊ ಡಿಲೀಟ್ ಮಾಡಿದಾಗ ಇಟ್ ಲೀಡ್ಸ್ ಟು ಡಿಲೀಷನ್ ಅನಾಮಲಿ. ಏನಾಯಿತು, ಏನು ಲೂಸ್ ಮಾಡ್ಕೊಂಡ್ವಿ, ಬ್ರಾಂಚ್ ಇನ್ಫಾರ್ಮೇಷನ್ ಹೊರಟೋಯ್ತು. ಡಿಲೀಷನ್ ಮಾಡಿದಾಗಲೂ ಪ್ರಾಬ್ಲಮ್ ಆಗ್ತಾ ಇದೆ. ನಾರ್ಮಲ್ ಟೇಬಲ್ಲೇ ಇದು, ದಿಸ್ ಈಸ್ ಎ ನಾರ್ಮಲ್ ಟೇಬಲ್. ರಿಪೀಟೆಡ್ ಡೇಟಾ ಇದ್ದಾಗ ಅದು ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅಂತ ಇನ್ಸರ್ಷನ್, ಅಪ್ಡೇಷನ್ ಆ್ಯಂಡ್ ಡಿಲೀಷನ್ ಅನಾಮಲಿ ಹೇಳ್ತಿರೋದು. ಅದನ್ನು ಸಾಲ್ವ್ ಮಾಡೋಕ್ಕೆ ನಾರ್ಮಲೈಸೇಷನ್ ರೂಲು ಇದಿಷ್ಟು ಸ್ಟೇಜಸ್ಸಲ್ಲಿ ಡಿವೈಡ್ ಆಗಿರೋದು. ಇದೇ ನಿಮ್ಮ ಸಿಲೆಬಸ್ಸಲ್ಲಿರೋದು. ಫಸ್ಟ್ ನಾರ್ಮಲ್ ಫಾರ್ಮ್ ಅಂದರೆ 1NF, 2NF, 3NF, BCNF ಅಷ್ಟೇ ಇರೋದು. ಬಾಯ್ಸ್ ಕಾಡ್ ನಾರ್ಮಲ್ ಫಾರ್ಮ್ ಅಂತ. ಈ ಸಲ್ಯೂಷನ್ ಡೆವಲಪ್ ಮಾಡಿರೋರೆ ಅವರು ಬಾಯ್ಸ್ ಕಾಡ್ ಅಂತ. ಇದು ಅವ್ರ ನೇಮಲ್ಲೇ ಆ ಸಲ್ಯೂಷನ್ ಇದೆ. ಸೊ ಏನದು ಫಸ್ಟ್ ನಾರ್ಮಲ್ ಫಾರ್ಮ್, ಅದನ್ನು ನೋಡೋಣ. ಫಾರ್ ಎ ಟೇಬಲ್ ಟು ಬಿ ಇನ್ ದಿ ಫಸ್ಟ್ ನಾರ್ಮಲ್ ಫಾರ್ಮ್,
it should follow the following 4 rules. ಇಲ್ಲಿ ಎಕ್ಸಾಂಪಲ್ ಇದೆ, ಇನ್ ಡೀಟೇಲ್ ಎಕ್ಸಾಂಪಲ್ ಇದೆ. ಒಂದು ಟೇಬಲ್ ಎಕ್ಸಾಂಪಲ್ ತಗೊಂಡೆ ಕೊಟ್ಟಿದ್ದಾರೆ, ಅದು ನೋಡೋಣ. ಏನು ರೂಲು 1NF ಅಲ್ಲಿ ಇರಬೇಕು ಅಂದರೆ, ಫಸ್ಟ್ ರೂಲು 1NF ಅಲ್ಲಿ ಸಿಂಗಲ್ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ಸ್. ಒಂದು ಟೇಬಲ್ ಇದೆ ಅಂತಂದರೆ ಆ ಟೇಬಲಲ್ಲಿ ಸಿಂಗಲ್ ವ್ಯಾಲ್ಯೂ ಇರಬೇಕು. ಇಲ್ಲಿ ನೋಡಿ, ಈ ಬಾಕ್ಸ್ ಒಳಗೆ, ಈ ಸೆಲ್ ಒಳಗೆ ಒಂದೇ ನೇಮ್ ಇದೆ, ಈ ಸೆಲ್ ಒಳಗೆ ಒಂದೇ ರೋಲ್ ನಂಬರ್ ಇದೆ. ಆದರೆ ಇಲ್ಲಿ ಸಬ್ಜೆಕ್ಟ್ ಅಬ್ಸರ್ವ್ ಮಾಡಿ, ಆಪರೇಟಿಂಗ್ ಸಿಸ್ಟಮ್, ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ 2 ವ್ಯಾಲ್ಯೂ ಇದೆ. ಇಲ್ಲಿ ಸಿ ಅನ್ನೋದೇ ಬೇರೆ, C++ಏ ಬೇರೆ, ಎರಡೂ ಒಂದೇ ಒಂದು ಸೆಲ್ ಒಳಗೆ ಇಟ್ಟಿದ್ದಾರೆ. ಈ ರೀತಿ ಆಗಬಾರ್ದು. ಇಲ್ಲೇನು ಹೇಳ್ತಾ ಇದೆ ರೂಲು 1NF, ಸಿಂಗಲ್ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ಸ್. ಯೂಶಲಿ ನಿಮಗೆ ಪ್ರಾಕ್ಟೀಸ್ ಇರುತ್ತೆ, ಒಂದು ಟೇಬಲಲ್ಲಿ ಒಂದು ಸೆಲ್ ಇದ್ದರೆ ಆ ಸೆಲ್ಲಲ್ಲಿ ಒಂದೇ ವ್ಯಾಲ್ಯೂ ಹಾಕ್ತೀರಾ, ಎರಡೆರಡು ರೀತಿ ವ್ಯಾಲ್ಯೂ ಹಾಕಲ್ಲ. ಅದೇ ಇದು ರೂಲ್. ಈಚ್ ಕಾಲಮ್ ಆಫ್ ಯುವರ್ ಟೇಬಲ್ ಶುಡ್ ಬಿ ಸಿಂಗಲ್ ವ್ಯಾಲ್ಯೂಡ್, ವಿಚ್ ಮೀನ್ಸ್ ದೇ ಶುಡ್ ನಾಟ್ ಕಂಟೈನ್ ಮಲ್ಟಿಪಲ್ ವ್ಯಾಲ್ಯೂಸ್. ಬಟ್ ಆ ಟೇಬಲಲ್ಲಿ ಮಲ್ಟಿಪಲ್ ವ್ಯಾಲ್ಯೂ ಇದೆ. ಆಟ್ರಿಬ್ಯೂಟ್ ಡೊಮೇನ್ ಶುಡ್ ನಾಟ್ ಚೇಂಜ್. ಅದಕ್ಕೂ ಇಲ್ಲಿ ಎಕ್ಸಾಂಪಲ್ ನೋಡೋಣ. ಆಟ್ರಿಬ್ಯೂಟ್ ಡೊಮೇನ್ ಏನಿದೆ ಇಲ್ಲಿ, ಈ ಟೇಬಲಲ್ಲಿ ರೋಲ್ ನಂಬರ್ ಅಂದಾಗ ಅಲ್ಲಿ ನಂಬರ್ಗಳೇ ಇರಬೇಕು. ಯಾಕಂದರೆ ಡೇಟಾ ಟೈಪಲ್ಲಿ ಆ ಥರ ಡಿಕ್ಲೇರ್ ಮಾಡಿರ್ತೀವಿ, 101, 103, 102. ಆಕ್ಸೆಸ್ಸಲ್ಲಿ ನೀವು ಆ ರೀತಿ ಕೊಟ್ಟರು, ಕೆಲವೊಂದು ಸತಿ ಕ್ಯಾರ್ ಕೊಟ್ಟಾಗ ನೀವಲ್ಲಿ ಕ್ಯಾರೆಕ್ಟರ್ ಕೊಟ್ಟರು ತಗೋಬಿಡುತ್ತೆ. ಅಲ್ಲಿ ನಾನು ಬೇರೆ ಏನೋ ಕ್ಯಾರೆಕ್ಟರ್ D13 ಅಥವಾ ABC ಅಂತ ಹಾಕಿದ್ರೆ ರೋಲ್ ನಂಬರ್ ಕಾಲಮ್ ತಗೋಬಿಡುತ್ತೆ. ಆ ರೀತಿ ತಗೊಳ್ಳೋ ರೀತಿ ಇರಬಾರ್ದು. A complete ಕಾಲಮ್, ದಿಸ್ ಹೋಲ್ ಥಿಂಗ್ ಈಸ್ ಕಾಲ್ಡ್ ಆಸ್ ಡೊಮೇನ್ ನೇಮ್. ಈಚ್ ಇದೆಯಲ್ಲ, ಇದು ಈ ರೋ ರೆಕಾರ್ಡ್ ಅಂತ ಇದನ್ನೇ ಹೇಳೋದು. ಈಚ್ ರೋ ಇಸ್ ಎ ರೆಕಾರ್ಡ್, ಈಚ್ ಕಾಲಮ್ನ ಡೊಮೇನ್ ನೇಮ್ ಅಂತ ಹೇಳ್ತಾರೆ. ಇದು ಈ ಡೊಮೇನಲ್ಲಿ ಓನ್ಲಿ ಇಂಟಿಜರ್ ನಂಬರ್ಸ್ ಅಕ್ಸೆಪ್ಟ್ ಆಗಬೇಕು. ಈ ಡೊಮೇನಲ್ಲಿ, ನೇಮ್ ಅನ್ನೋ ಡೊಮೇನಲ್ಲಿ ಓನ್ಲಿ ಕ್ಯಾರೆಕ್ಟರ್ಸ್. ಯಾಕಂದರೆ ನಮ್ಮ ಹೆಸರಲ್ಲಿ ನಂಬರ್ ಇರಲ್ಲ, ನೇಮ್ ಮಾತ್ರ. ನಾವು ಆ ಥರ ಡಿಕ್ಲೇರ್ ಮಾಡ್ಕೊಂಡಿರ್ತೀವಿ, ಅದು ಮಾತ್ರ ಇರಬೇಕು. ಇಲ್ಲಿ ಸಬ್ಜೆಕ್ಟಲ್ಲಿ ಕೆಲವೊಂದು ಸತಿ ನಂಬರು ಬರ್ಬೋದು. ಈಗ ಜಾವಾ ಅದರದ್ದು ಯಾವುದೋ ಒಂದು ವರ್ಷನ್ನು ಅದು ಮಾತ್ರ ಕಲಿತಾ ಇದ್ದಾರೆ ಸ್ಟೂಡೆಂಟ್ಸು ಅಂದರೆ ಅಲ್ಲಿ ನಂಬರ್ ಬಂದ್ಬಿಡುತ್ತಲ್ಲಿ. ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ಏನಿದೆ ಅದು ಮಾತ್ರ ಅಲ್ಲಿರಬೇಕು, ಬೇರೆ ಏನೂ ಅಲೋ ಇಲ್ಲ. ಸೊ ದಟ್ ಈಸ್ ಡೊಮೇನ್. ನೆಕ್ಸ್ಟು ಯುನೀಕ್ ನೇಮ್ ಫಾರ್ ಆಟ್ರಿಬ್ಯೂಟ್ಸ್ ಆರ್ ಕಾಲಮ್ಸ್. ದಿಸ್ ರೂಲ್ ಎಕ್ಸ್ಪೆಕ್ಟ್ಸ್ ದಟ್ ಈಚ್ ಕಾಲಮ್ ಇನ್ ಎ ಟೇಬಲ್ ಶುಡ್ ಹ್ಯಾವ್ ಎ ಯುನೀಕ್ ನೇಮ್. ದಿಸ್ ಇಸ್ ಟು ಅವಾಯ್ಡ್ confusion at the time of retrieving data or performing any other operation on the stored data. ನೇಮ್ಸ್ ರಿಪೀಟ್ ಆಗಬಾರ್ದು, ಡಿಸ್ಟಿಂಕ್ಟ್ ಆಗಿರಬೇಕು. ಇಲ್ಲಿ ಏಕಾನ್ ಅಂತ ಇನ್ನೊಬ್ಬ ಏಕಾನ್ ಅಂತ ಅಡ್ಮಿಷನ್ ಆಗಿದ್ದಾನೆ, ಆಗ ಅವನ ರೋಲ್ ನಂಬರ್ 104 ಆಗುತ್ತೆ. ಏಕಾನ್ 104 ಆಗುತ್ತೆ, ಅದು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಏಕಾನ್ ಅಂತ ಹಾಕಿ 101 ಅಂತಲೇ ಹಾಕಬಾರ್ದು. ಪ್ರೈಮರಿ ಕೀ ಹಾಕಿಲ್ಲ ಅಂದರೆ ನೀವು ಏಕಾನ್ 101 ಅಂತ ಹಾಕಿದ್ರೂ ತಗೋಬಿಡುತ್ತೆ. ಅದೇ ಈ ರೂಲ್ ಹೇಳ್ತಾ ಇರೋದು. ಆರ್ಡರ್ ಡಸ್ ನಾಟ್ ಮ್ಯಾಟರ್ಸ್. ಆರ್ಡರಲ್ಲಿ ಇಲ್ಲ ಅಂದರೂ ಪರವಾಗಿಲ್ಲ, ಇಟ್ ವಿಲ್ ಅಕ್ಸೆಪ್ಟ್. ಸೊ ಈ ರೀತಿ ಇರಬೇಕು ಒಂದು ಟೇಬಲ್ ಅಂತ ಇದೆ. ದಟ್ ಈಸ್ ಕಾಲ್ಡ್ ಎಸ್ ನಾರ್ಮಲ್ ಟೇಬಲ್. ಆದರೆ ಇಲ್ಲ, ಆ ಥರ ಇಲ್ಲ ಟೇಬಲ್ಲು. ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್? ಸಲ್ಯೂಷನ್ ಇದು. ಈ ಟೇಬಲ್ ಸಲ್ಯೂಷನ್ ಹೇಗೆ? ಆಗಲೇ ಒಂದು ರೂಲಲ್ಲಿ ನೋಡಿದ್ವಿ, ಸಿಂಗಲ್ ವ್ಯಾಲ್ಯೂ ಇರಬೇಕು ಈಚ್ ಸೆಲ್ಲಲ್ಲಿ ಅಂತ. ಸಿಂಗಲ್ ವ್ಯಾಲ್ಯೂ ಮಾಡೋಕ್ಕೆ ಇಲ್ಲೇನು ಮಾಡಿದ್ದಾರೆ, OS, CN, C++ ಇದ್ದಿದ್ದು ಸ್ಪ್ಲಿಟ್ ಮಾಡಿ ಎರಡೆರಡು ರೆಕಾರ್ಡ್ ಹಾಕಿದ್ದಾರೆ. ಸೊ ಸಲ್ಯೂಷನ್ ಸಿಕ್ತು. ಇದಕ್ಕೆ ಎಲ್ಲ ರೂಲು ಅಪ್ಲೈ ಆಗ್ತಾ ಇದೆ. ರೋಲ್ ನಂಬರ್ ಡೊಮೇನಲ್ಲಿ ಬರೀ ನಂಬರ್ಗಳೇ ಇದೆ, ನೇಮ್ ಡೊಮೇನಲ್ಲಿ ಬರೀ ಕ್ಯಾರೆಕ್ಟರ್ಗಳೇ ಇದೆ.
ಸಬ್ಜೆಕ್ಟ್ ಡೊಮೈನಲ್ಲಿ ಸ್ಪೆಷಲ್ ಕ್ಯಾರೆಕ್ಟರು ಮತ್ತು ಕ್ಯಾರೆಕ್ಟರ್ ಇದೆ. ಸೊ ಅದು ಸ್ಯಾಟಿಸ್ಫೈ ಆಗಿದೆ. ಯಾವುದೋ ಒಂದು ಆರ್ಡರಲ್ಲಿದೆ, ಆರ್ಡರಲ್ಲೇ ಇರಬೇಕು ಅಂತೇನಿಲ್ಲ, ಅದು ಸ್ಯಾಟಿಸ್ಫೈ ಆಗಿದೆ. ಈಚ್ ಸೆಲ್ಲಲ್ಲಿ ಸಿಂಗಲ್ ವ್ಯಾಲ್ಯೂ ಇದೆ. ಆದರೆ ಇದೇನು ಮಾಡ್ತಿದೆ, ಯೂಸಿಂಗ್ ದಿ ಫಸ್ಟ್ ನಾರ್ಮಲ್ ಫಾರ್ಮ್ ಡೇಟಾ ರಿಡಂಡೆನ್ಸಿ ಇನ್ಕ್ರೀಸಸ್ ಅಂತ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ. ಸೇಮ್ ಟೇಬಲ್ಗೆ ನಾನು ಪ್ರೀವಿಯಸ್ ತೋರಿಸಿದ್ದು ಎಷ್ಟಿತ್ತು, 4 ರೋ ಇತ್ತು. ಬಟ್ ಇಲ್ಲೇನಾಗಿದೆ, ಇಟ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಟು 5 ರೋಸ್. 3 ರೋಸ್ ಇದ್ದಿದ್ದು 5 ರೋಸ್ ಆಗೋಗಿದೆ. ಸೊ ಏನಾಯಿತು, ಡೇಟಾ ರಿಡಂಡೆನ್ಸಿ ಇನ್ಕ್ರೀಸ್ ಆಯಿತು. ಬಿ ಕಾನ್ ಅಂತ 2 ಸತಿ ಬಂದಿದೆ, ಎ ಕಾನ್ ಅಂತ 2 ಸತಿ ಬಂದಿದೆ. ನಾವಲ್ಲೇ ಅಡ್ಜಸ್ಟ್ ಮಾಡ್ಬೋದಿತ್ತು. ಬಟ್ ರೂಲ್ ಹೇಳ್ತಾ ಇರೋದು ಒಂದೇ ಬಾಕ್ಸ್ ಒಳಗೆ ಒಂದು ವ್ಯಾಲ್ಯೂ ಇರಬೇಕು. ಈ ರೀತಿ ಮಾಡ್ಕೊಂಡ್ವಿ, ಸೊಲ್ಯೂಷನ್ ಸಿಕ್ತು, ರೂಲ್ ಎಲ್ಲ ಅಪ್ಲೈ ಆಯಿತು. ಆದರೆ ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಡೇಟಾ ರಿಡಂಡೆನ್ಸಿ. ಸೊ ನೆಕ್ಸ್ಟ್ ನೋಡೋಣ ಸೆಕೆಂಡ್ ನಾರ್ಮಲ್ ಫಾರ್ಮ್. ಸೆಕೆಂಡ್ ನಾರ್ಮಲ್ ಫಾರ್ಮ್ ಇದೆ. ಇದರಲ್ಲಿ 2 ರೂಲು. ಏನು ರೂಲು, ಫಸ್ಟ್ ಒನ್, ಸೆಕೆಂಡ್ ನಾರ್ಮಲ್ ಫಾರ್ಮಲ್ಲಿ ಇದೆ ಟೇಬಲ್ಲು ಅಂತ ಹೇಳೋಕ್ಕೆ, ಟೇಬಲ್ ಶುಡ್ ಬಿ ಇನ್ ದಿ ಫಸ್ಟ್ ನಾರ್ಮಲ್ ಫಾರ್ಮ್. 1NF ಅಲ್ಲಿ ಇರಬೇಕು. 1NF ಅಲ್ಲಿ ಇರಬೇಕು ಅಂದರೆ ಹೇಗಿರುತ್ತದು, 4 ರೂಲ್ ಹೇಳಿದ್ನಲ್ಲ, ಅದು ಸ್ಯಾಟಿಸ್ಫೈ ಆಗಬೇಕು. ಆ ಥರ ಇದೆ ನಮ್ಮದು 2ನೇ ಟೇಬಲ್. ದೇರ್ ಶುಡ್ ಬಿ ನೋ ಪಾರ್ಷಿಯಲ್ ಡಿಪೆಂಡೆನ್ಸಿ. ಪಾರ್ಷಿಯಲ್ ಡಿಪೆಂಡೆನ್ಸಿ ಇರಬಾರ್ದು. ಏನು ಪಾರ್ಷಿಯಲ್ ಡಿಪೆಂಡೆನ್ಸಿ ಅಂದರೆ ನೋಡೋಣ. For a simple table like student, a single column like student ID can uniquely identify all the records in a table. ಇಲ್ಲೊಂದು ಸಬ್ಜೆಕ್ಟ್ ಅಂತ ಟೇಬಲ್ ಇದೆ. ಈ ಸಬ್ಜೆಕ್ಟು ಯುನಿಕ್ ಆಗಿ ಐಡೆಂಟಿಫೈ ಮಾಡಬೇಕು. ಲೆಟ್ಸ್ ಕ್ರಿಯೇಟ್ ಎನದರ್ ಟೇಬಲ್ ಫಾರ್ ಸಬ್ಜೆಕ್ಟ್ ವಿಚ್ ವಿಲ್ ಹ್ಯಾವ್ ಸಬ್ಜೆಕ್ಟ್ ಐ ಡಿ ಆ್ಯಂಡ್ ಸಬ್ಜೆಕ್ಟ್ ನೇಮ್ ಫೀಲ್ಡ್ಸ್ ಆ್ಯಂಡ್ ಸಬ್ಜೆಕ್ಟ್ ಐ ಡಿ ವಿಲ್ ಬಿ ದಿ ಪ್ರೈಮರಿ ಕೀ. ಸಬ್ಜೆಕ್ಟ್ ಐ ಡಿ ಪ್ರೈಮರಿ ಕೀ. ಆ ಪ್ರೈಮರಿ ಕೀ ಜೊತೆಗೆ ಈಗ ಜಾವಾ ಏನದು ಸಬ್ಜೆಕ್ಟ್ ಐ ಡಿ 1, C++ ಸಬ್ಜೆಕ್ಟ್ ಐ ಡಿ 2, PHP ಸಬ್ಜೆಕ್ಟ್ ಐ ಡಿ 3. ಆ ಸಬ್ಜೆಕ್ಟ್ ನೇಮ್ಗಳದ್ದು ಐಡೆಂಟಿಫಿಕೇಶನ್ ಏನು, ರಿಪೀಟ್ ಆದ್ರೂ ಸಬ್ಜೆಕ್ಟ್ ನೇಮು, ಅದಕ್ಕಿರೋ ಸಬ್ಜೆಕ್ಟ್ ಐ ಡಿ. ಈ ಟೇಬಲ್ ನೋಡೋಣ. ಈಗ ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಇದೆ. ದಿಸ್ ಇಸ್ ಸ್ಟೂಡೆಂಟ್ ಬಟ್ ಆ್ಯಂಡ್ ದಿಸ್ ಇಸ್ ಸಬ್ಜೆಕ್ಟ್ ಟೇಬಲ್ ಮೇಲ್ಗಡೆ ಇರೋಂಥದ್ದು. ಇದರಲ್ಲಿ ಸ್ಕೋರ್ ಐ ಡಿ, ಸ್ಟೂಡೆಂಟ್ ಐ ಡಿ, ಇಲ್ಲೂ ರಿಪೀಟ್ ಆಗಿದೆ ನೋಡಿ, ಅಲ್ಲಿರೋದೆ ಸಬ್ಜೆಕ್ಟ್ ಐ ಡಿ, ಸ್ಟೂಡೆಂಟ್ ಐ ಡಿ, ಸ್ಕೋರ್ ಐ ಡಿ, ಮಾರ್ಕ್ಸ್ ಮತ್ತು ಟೀಚರ್ ಅಂತ. ಇನ್ ದಿ ಸ್ಕೋರ್ ಟೇಬಲ್ ವಿ ಆರ್ ಸೇವಿಂಗ್ ದಿ ಸ್ಟೂಡೆಂಟ್ ಐ ಡಿ ಟು ನೋ ವಿಚ್ ಸ್ಟೂಡೆಂಟ್ ಮಾರ್ಕ್ಸ್ ಆರ್ ದೀಸ್ ಆ್ಯಂಡ್ ಸಬ್ಜೆಕ್ಟ್ ಐ ಡಿ ಟು ನೋ ಫಾರ್ ವಿಚ್ ಸಬ್ಜೆಕ್ಟ್ ದಿ ಮಾರ್ಕ್ಸ್ ಆರ್ ಫಾರ್. ಅಂತಂದರೆ ಸ್ಟೂಡೆಂಟ್ ಐ ಡಿ ಮತ್ತು ಸಬ್ಜೆಕ್ಟ್ ಐ ಡಿ ಎರಡೂ ಸೇರಿ ಇಟ್ ಫಾರ್ಮ್ಸ್ ಎ ಪ್ರೈಮರಿ ಕೀ. ಈಗ ಈ ಟೇಬಲ್ಗೆ ಸಬ್ಜೆಕ್ಟ್ ನೇಮ್ ಗುರುತಿಸ್ಬೇಕು ನಾವು ಅಂತಂದರೆ ಆ ನಂಬರ್ ಹೇಳಿದ್ರೆ, ಈಗ ಜಾವಾ ಅಂತ ಹೇಳ್ದಿದ್ರು ಪರವಾಗಿಲ್ಲ, 1 ಅಂತ ಹೇಳಿದ್ರೆ ಜಾವಾ ಅಂತ ಅರ್ಥ, 2 ಅಂತ ಹೇಳಿದ್ರೆ C++ ಅಂತ ಅರ್ಥ. ನಿಮ್ಮ ರಿಜಿಸ್ಟರ್ ನಂಬರ್ ಇದ್ದಾಗೆ ರಿಪೀಟ್ ಆಗಬಾರ್ದು. ಯುನಿಕ್ಲಿ ಇಟ್ ಶುಡ್ ಐಡೆಂಟಿಫೈ ಯುವರ್ ನೇಮ್. ಇಲ್ಲಿ ಈ ಥರ ಸಬ್ಜೆಕ್ಟ್ ನೇಮ್ನ ಐಡೆಂಟಿಫೈ ಮಾಡ್ತಿದೆ. PHP 3 ಅಂದರೆ ಸಾಕು, PHP ಅಂತ ಅರ್ಥ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಸಬ್ಜೆಕ್ಟ್ ಐ ಡಿ ಪ್ರೈಮರಿ ಕೀ ಆಯಿತು. ಇಲ್ಲಿ ಈ ಸ್ಕೋರ್ ಟೇಬಲಲ್ಲಿ ಸ್ಕೋರ್ ಐ ಡಿ ಪ್ರೈಮರಿ ಕೀ ಇರ್ಬೋದು, ಸ್ಟೂಡೆಂಟ್ ಐ ಡಿ ಪ್ರೈಮರಿ ಕೀ ಇರ್ಬೋದು, ಬಟ್ ಸಬ್ಜೆಕ್ಟ್ ಐ ಡಿನೂ ಪ್ರೈಮರಿ ಕೀ ಇಲ್ಲಿ.
ಸೊ ಎರಡೂ ಸೇರಿ ಈ ಟೇಬಲಲ್ಲಿ ಇಟ್ ಈಸ್ ಯುನಿಕ್ಲಿ ಐಡೆಂಟಿಫೈಯಿಂಗ್. ಎರಡು ಪ್ರೈಮರಿ ಕೀ ಇದ್ದಾಗ ನೋಡಿ ಇಲ್ಲಿ ಪಾಯಿಂಟ್ ಇದೆ, ಟುಗೆದರ್ ಸ್ಟೂಡೆಂಟ್ ಐ ಡಿ ಪ್ಲಸ್ ಸಬ್ಜೆಕ್ಟ್ ಐ ಡಿ ಫಾರ್ಮ್ಸ್ ಎ ಕ್ಯಾಂಡಿಡೇಟ್ ಕೀ ವಿಚ್ ಕೆನ್ ಬಿ ಎ ಪ್ರೈಮರಿ ಕೀ. ಎರಡೆರಡು ಪ್ರೈಮರಿ ಕೀ ಇರ್ಬೋದು ಒಂದೇ ಟೇಬಲ್ಗೆ. ಇಟ್ ಕೆನ್ ಬಿ ಪಾಸಿಬಲ್, ಇಟ್ ಈಸ್ ಪಾಸಿಬಲ್. ಸ್ಟೂಡೆಂಟ್ ಐ ಡಿ ಮತ್ತು ಸಬ್ಜೆಕ್ಟ್ ಐ ಡಿ ಎರಡು ಪ್ರೈಮರಿ ಕೀ ಆಗಿದೆ ಈಗ. ಸೊ ಅವೆರಡರ ಮೇಲೂ ಟೀಚರ್ ನೇಮು ಡಿಪೆಂಡ್ ಆಗಿದೆ. ನೀವು ಆ ಟೇಬಲಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಜಾವಾ ಟೀಚರ್ ಅನ್ನೋ ಬದಲು ಸಬ್ಜೆಕ್ಟ್ ಐ ಡಿ, ಅವ್ರ ಸಬ್ಜೆಕ್ಟ್ ಐ ಡಿಯಿಂದ ಅವ್ರನ್ನ ಗುರುತಿಸ್ಬೋದು. ಈಗ ಆ ಟೀಚರ್ ಬರೀ ಜಾವಾ ಮಾತ್ರ ಟೀಚ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಯಾವುದರಿಂದ ನೀವು ಗುರುತಿಸ್ಬೋದು? ಅವ್ರ ಸಬ್ಜೆಕ್ಟ್ ಐ ಡಿಯಿಂದ ಗುರುತಿಸ್ಬೋದು. ಆದರೆ ಸಬ್ಜೆಕ್ಟ್ ನೇಮ್ಗೂ ಇದೆ ಈ ಟೇಬಲಲ್ಲಿ ನೋಡಿ. ಸಬ್ಜೆಕ್ಟ್ ನೇಮ್ಗೂ ಅದೇ ಸಬ್ಜೆಕ್ಟ್ ಐ ಡಿನೇ, ಅದು ಯೂನಿಕ್ ಐಡೆಂಟಿಫಿಕೇಶನ್. ಟೀಚರ್ಗೂ ಅದೇ ಆಗೋಯ್ತು. ಸ್ಟೂಡೆಂಟ್ ಐ ಡಿ, ಅವ್ರು ಎಷ್ಟು ಜನ ಈ ಟೇಬಲಲ್ಲಿ ಜಾವಾ ಸ್ಟೂಡೆಂಟ್ಸ್ ಇದ್ದಾರೆ? 10 ಮತ್ತು 11. ಇವರಿಬ್ಬರೂ ಜಾವಾ ಸ್ಟೂಡೆಂಟ್ಸು. ಸೊ ಆ ಸ್ಟೂಡೆಂಟ್ ಐ ಡಿ, ಸಬ್ಜೆಕ್ಟ್ ಐ ಡಿ ಎರಡೂ ಸೇರಿ ಆ ಟೀಚರು ಯುನಿಕ್ ರೆಕಾಗ್ನಿಷನ್ ಆಗ್ತಾ ಇದೆ. ಸೊ ಈಗ ಏನಾಯಿತು? ಸ್ಟೂಡೆಂಟ್ ಐ ಡಿ ಪ್ಲಸ್ ಸಬ್ಜೆಕ್ಟ್ ಐ ಡಿ ಅವೆರಡು ಇದನ್ನ ಗುರುತಿಸ್ತಾ ಇರೋದ್ರಿಂದ ಟೀಚರ್ ಅನ್ನೋ ಕಾಲಮ್ ನೇಮು ಇವೆರಡರ ಮೇಲೂ ಅಥವಾ ಇವೆರಡರಲ್ಲಿ ಯಾವ್ದಾರೋ ಒಂದ್ರ ಮೇಲೆ ಡಿಪೆಂಡ್ ಆಗಿದೆ. ದಟ್ ಈಸ್ ಕಾಲ್ಡ್ ಆಸ್ ಪಾರ್ಷಿಯಲ್ ಡಿಪೆಂಡೆನ್ಸಿ. ಕೇಳ್ಬೋದು, ವಾಟ್ ಈಸ್ ಪಾರ್ಷಿಯಲ್ ಡಿಪೆಂಡೆನ್ಸಿ ಇನ್ 2NF ಅಂತ. ಸ್ವಲ್ಪ ಕಾಂಪ್ಲಿಕೇಟೆಡ್ ಟಾಪಿಕ್ಕು, ಬಟ್ ಅರ್ಥ ಮಾಡ್ಕೋಬೋದು ನೀವು ಟೇಬಲ್ಸ್ ಎಲ್ಲ ರೆಫರ್ ಮಾಡಿ ಓದ್ಕೊಂಡ್ರೆ. ಎರಡೆರಡು ಯೂನಿಕ್ ಐಡೆಂಟಿಫಿಕೇಶನ್ ಇದೆ. ಆ ಎರಡರಲ್ಲಿ ಟೀಚರ್ ನೇಮು ಜಾಸ್ತಿ ಡಿಪೆಂಡ್ ಆಗ್ತಿರೋದಲ್ಲಿ ಸ್ಟೂಡೆಂಟ್ ಐ ಡಿಗಿಂತ ಸಬ್ಜೆಕ್ಟ್ ಐ ಡಿ ಮೇಲೆ ಡಿಪೆಂಡ್ ಆಗ್ತಿದೆ. ಎರಡು ಪ್ರೈಮರಿ ಕೀ ಇದ್ದಾಗ ಇಲ್ಲಿದೆ ನೋಡಿ. Primary key for this table is a composition of 2 columns, student ID and subject ID. But the teacher's name only depends on subject. Hence, subject ID has nothing to do with student ID. Subject ID ಮೇಲೆ ಡಿಪೆಂಡ್ ಆಗಿದೆ ಯಾವುದು? ಟೀಚರ್ ನೇಮ್. ದಟ್ ಈಸ್ ಕಾಲ್ಡ್ ಆಸ್ ಪಾರ್ಷಿಯಲ್ ಡಿಪೆಂಡೆನ್ಸಿ. ಇದು ಹೇಗೆ ರಿಮೂವ್ ಮಾಡ್ಬೋದು ಅದನ್ನು? ಆ ಒಂದು ಟೇಬಲ್ ಇತ್ತಲ್ಲ, ಸ್ಕೋರ್ ಅನ್ನೋ ಟೇಬಲ್ಲು, ಅದರಲ್ಲಿ ಅದು ಇನ್ನೊಂದು ಟೇಬಲ್ ಇತ್ತು ಸಬ್ಜೆಕ್ಟ್ ಅಂತ. ಸಬ್ಜೆಕ್ಟ್ ಟೇಬಲಲ್ಲಿ ಏನಿತ್ತು? 2 ಕಾಲಮ್ ಇತ್ತು, ಸಬ್ಜೆಕ್ಟ್ ಐ ಡಿ, ಸಬ್ಜೆಕ್ಟ್ ನೇಮ್ ಅಂತ. ಸ್ಕೋರ್ ಟೇಬಲಲ್ಲಿ ಟೀಚರ್ ನೇಮ್ ಇತ್ತು. ಆ ಟೀಚರ್ ನೇಮ್ ತಗೋಗಿ ಆ ಮೇಲ್ಗಡೆ ಟೇಬಲ್ ಇತ್ತಲ್ಲ, ಅಲ್ಲಿ ಎಕ್ಸ್ಟ್ರಾ ಒಂದು ಕಾಲಮ್ ಹಾಕಿ ಟೀಚರ್ ಅಂತ ಕಾಲಮ್ ಹಾಕ್ಕೊಂಡ್ರೆ ಇಲ್ಲಿ ನೋಡಿ ಆ ಪಾರ್ಷಿಯಲ್ ಡಿಪೆಂಡೆನ್ಸಿ ರಿಮೂವ್ ಆಗುತ್ತೆ. ದಿಸ್ ಇಸ್ ದಿ ಸಲ್ಯೂಷನ್. ಹೌ ಟು ರಿಮೂವ್ ಪಾರ್ಷಿಯಲ್ ಡಿಪೆಂಡೆನ್ಸಿ. ಇಲ್ಲೇನು ಉಳ್ಕೋತು ಈ ಟೇಬಲಲ್ಲಿ? ಈಗ ಟೀಚರ್ ನೇಮ್ ಇತ್ತಲ್ಲ ಲಾಸ್ಟ್ ಕಾಲಮ್, ಅದು ಹೊರಟೋಯ್ತು. ಸ್ಟೂಡೆಂಟ್ ಐ ಡಿ, ಸಬ್ಜೆಕ್ಟ್ ಐ ಡಿ, ಸ್ಕೋರ್ ಐ ಡಿ, ಮಾರ್ಕ್ಸ್ ಅಷ್ಟು ಮಾತ್ರ ಉಳ್ಕೊಂಡು ಅಲ್ಲಿ ಅದು ಹೋಗಿದೆ. ಈಗ ಟೀಚರ್ ಐ ಡಿ ಸಬ್ಜೆಕ್ಟ್ ಐ ಡಿ ಮೇಲೆ ಡಿಪೆಂಡ್ ಆಗಿದೆ, ಬಟ್ ಅದಕ್ಕೆ ಸ್ಟೂಡೆಂಟ್ ಐ ಡಿ ಅವಶ್ಯಕತೆ ಇಲ್ಲ. ಎಷ್ಟು ಜನನಾರು ಅಡ್ಮಿಷನ್ ಆಗ್ತಿರ್ಬೋದು ಸ್ಟೂಡೆಂಟ್ಸು. ಟೀಚರು ಸ್ಟೂಡೆಂಟ್ ಐ ಡಿ ಮೇಲೆ ಡಿಪೆಂಡ್ ಆಗಿರಲ್ಲ, ಆ ಸಬ್ಜೆಕ್ಟ್ ಐ ಡಿ ಮೇಲೆ ಟೀಚರ್ ನೇಮು ಡಿಪೆಂಡ್ ಆಗಿರುತ್ತೆ. ಸೊ ದಟ್ ಈಸ್ ಪಾರ್ಷಿಯಲ್ ಡಿಪೆಂಡೆನ್ಸಿ. ಕ್ವಿಕ್ ರೀಕ್ಯಾಪ್ ಇಲ್ಲಿ ನೋಡ್ಕೋಬಹುದು. ಇನ್ 2NF ಇಟ್ ಶುಡ್ ಬಿ ಇನ್ ದಿ ಫಸ್ಟ್ ನಾರ್ಮಲ್ ಫಾರ್ಮ್ ಅಂಡ್ ಶುಡ್ ನಾಟ್ ಹ್ಯಾವ್ ಪಾರ್ಷಿಯಲ್ ಡಿಪೆಂಡೆನ್ಸಿ. ಒಂದು ಟೇಬಲ್ಲು 2NF ಅಂದರೆ ಸೆಕೆಂಡ್ ನಾರ್ಮಲ್ ಫಾರ್ಮಲ್ಲಿ ಇರಬೇಕು ಅಂದರೆ ಅದು ಫಸ್ಟ್ ನಾರ್ಮಲ್ ಫಾರ್ಮಲ್ಲಿ ಇರಬೇಕು, ಮತ್ತು ಅದರಲ್ಲಿ ಪಾರ್ಷಿಯಲ್ ಡಿಪೆಂಡೆನ್ಸಿ ಇರಬಾರ್ದು. ಈಗ ರಿಮೂವ್ ಆಯ್ತಲ್ಲ ಇಲ್ಲಿ ಪಾರ್ಷಿಯಲ್ ಡಿಪೆಂಡೆನ್ಸಿ. ಟೀಚರ್ ನೇಮು ಸಬ್ಜೆಕ್ಟ್ ಐ ಡಿ ಮೇಲೆ ಡಿಪೆಂಡ್ ಆಗಿರೋದು ಸೆಪ್ರೇಟ್ ಇಟ್ಟು
ಅವೆರಡಕ್ಕೂ ಕ್ವೇರಿ ಕೊಟ್ಟು ನಾವು ರನ್ ಮಾಡ್ಕೋಬೋದು. ಆಗ ರಿಡಂಡೆನ್ಸಿನೂ ಇರಲ್ಲ, ಪಾರ್ಷಿಯಲ್ ಡಿಪೆಂಡೆನ್ಸಿನೂ ಇರಲ್ಲ. ಒಂದು ಕಾಲಮ್ ನೇಮು